ನಮಸ್ಕಾರ. ಹಳೆ ಸೀರೆ ತಗೊಂಡಿದ್ದೀನಿ. ನೀವು ಹಳೆ ಸೀರೆ ಇಲ್ಲ ವೇಲ್ ಬೇಕಾದರೂ ತಗೋಬೋದು. ಇದು ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಸೇಮ್ ಹಿಂಗೆ ಕಟ್ ಮಾಡ್ಕೋಬೇಕು ನೀವು ಕೂಡ. ಮತ್ತು ಹಳೇದು ವೇಸ್ಟ್ದು ಬಾಟೆಲ್ಲು ನೀವು ಯೂಸ್ ಮಾಡ್ದಿರೇ ಇರೋವಂಥ ಬಾಟೆಲ್ ತಗೊಂಡು ಮೇಲೆ ಭಾಗ ಕಟ್ ಮಾಡಿಬಿಡಿ. ಈ ಕೆಳಗಡೆ ಭಾಗ ಮಾತ್ರ ಬೇಕು. ಇದನ್ನು ಈಕ್ವಲ್ ಆಗಿ ನೋಡಿ ಕತ್ರಿಯಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಕಟ್ ಮಾಡಿಕೊಂಡು ಮತ್ತು ಉದ್ದುದ್ದ ಕಟ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೋಡಿ. ಫಸ್ಟ್ ಈಕ್ವಲಾಗಿ ಕಟ್ ಮಾಡಿಬಿಟ್ಟೆ. ನೀವು ಇನ್ನೂ ದೊಡ್ಡ ಬಾಟಲ್ ಇದ್ದರೆ ದೊಡ್ಡ ಬಾಟೆಲ್ಲು ಮಾಡ್ಕೋಬೋದು. ನನ್ನ ಹತ್ರ ಈ ಬಾಟೆಲ್ ಇದ್ದಿದ್ದು ನೋಡಿ. ಈಕ್ವಲಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಉದ್ದುದ್ದ ಕಟ್ ಮಾಡ್ಕೊತಾ ಇದ್ದೀನಿ. ಸೇಮ್ ಹಿಂಗೆ ಕಟ್ ಮಾಡ್ಕೋಬೇಕು ನೀವು ಕೂಡ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದಾದಮೇಲೆ ಸೀರೆ ಮೊದಲೇ ಕಟ್ ಮಾಡಿಟ್ಟಿರ್ತೀರಲ್ಲ, ಉದ್ದುದ್ದ ಕಟ್ ಮಾಡಿಬಿಟ್ಟೆ. ಸೀರೆ ಪೀಸಸ್ಸು ಮೊದಲೇ ಕಟ್ ಮಾಡಿಟ್ಟಿದ್ದೆ. ಇದಕ್ಕೆ ಸೇಮ್ ಈ ಥರ ಸುತ್ತಬಿಟ್ಟು ಸೂಜಿ ದಾರದಲ್ಲಿ ಇನ್ನೊಂದು 2 ಬಟ್ಟೆ ಪೀಸು, ಅಂದರೆ ನಾನು ಸೀರೆ ಪೀಸ್ 2 ಪೀಸು ಜೊತೆಯಲ್ಲಿ ಇಟ್ಬಿಟ್ಟು ಸೂಜಿ ದಾರದಲ್ಲಿ ಹೊಲಿತಾ ಇದ್ದೀನಿ. ಸೇಮ್ ಹಿಂಗೆ ನೀವು ಕೂಡ ಒಂದಕ್ಕೊಂದು ಜಾಯಿನ್ ಮಾಡ್ಕೋಬೇಕು. 2 ಪೀಸ್ನ ಜಾಯಿನ್ ಮಾಡ್ಕೊಂಡಿದ್ದಾದಮೇಲೆ ಈ ಕಟ್ ಮಾಡಿರ್ತೀರಲ್ಲ ಬಾಟಲ್ದು ಪೀಸು, ಇದಕ್ಕೆ ನಾನು ಜಾಯಿನ್ ಒಂದರೊಳಗಡೆ 2 ಸೇರಿಸ್ಬಿಟ್ಟಿದ್ದೀನಿ. ಮತ್ತು ಒಂದು ಮನೆ ಆದಮೇಲೆ ಒಂದು ಮನೆ ನೋಡಿ. ಒಂದು ಮನೆ ಆದಮೇಲೆ ನೀವು ಇದು ಡಬಲ್ ಕಲರಲ್ಲಿ ಮಾಡ್ಕೋಬೋದು. ನಾನು ಒಂದೇ ಕಲರಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ವೈಟ್ ಮತ್ತು ನಾನು ಆರೆಂಜ್ ಮಿಕ್ಸ್ ಸ್ಯಾರಿ ಇದರಲ್ಲಿ ತೋರಿಸ್ತಾ ಇದ್ದೀನಲ್ಲ. ನೀವು ಬೇಕಂದರೆ ಇದನ್ನೇ ಬೇರೆ ಕಲರ್ ಅಂದರೆ ವೈಟು ಬ್ಲೂ ಮಾಡ್ಕೋಬೋದು, ಬ್ಲ್ಯಾಕ್ ರೆಡ್ ಮಾಡ್ಕೋಬೋದು. ಅಂದರೆ ನಿಮಗೆ ಡಬಲ್ ಕಲರಲ್ಲಿ ಯಾವ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರೆ ಅದರಲ್ಲಿ ಮಾಡ್ಕೋಬೋದು. ಸ್ವಲ್ಪ ಟ್ವಿಸ್ಟ್ ಮಾಡಿ ಒಂದು ಮನೆ ಆದಮೇಲೆ ಒಂದು ಮನೆ ಸೇಮ್ ಇದೇ ಥರ ಮಾಡ್ಕೋಬೇಕು ನೀವು. ನಾವು ಫಸ್ಟು ಇದೇ ವಿಡಿಯೋನು ಪಾಲಿಥೀನ್ ಕವರಲ್ಲಿ ನೀವು ಹೆಂಗೆ ಮಾಡ್ಕೋಬೋದು ಅಂತ ತೋರಿಸಿದ್ರಿ. ಇದು ಪಾಲಿಥೀನ್ ಕವರ್ ಅಲ್ಲ. ಬಟ್ಟೆಗಳು ಸಾಮಾನ್ಯವಾಗಿ ಹಳೆ ಬಟ್ಟೆಗಳು ನಿಮ್ಮ ಮನೆಯಲ್ಲಿ ಸೀರೆ ವೇಲು ಯಾವುದಾದ್ರೂ ಇರುತ್ತಲ್ವ, ಇದರಲ್ಲಿ ನೀವು ಈ ಥರ ಮಾಡ್ಕೋಬೋದು. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ. ತೋರಿಸ್ತಾ ಇದ್ದೀನಿ. ಫುಲ್ ಒಂದು ರೌಂಡ್ ಆದಮೇಲೆ ಇನ್ನೂ ಒಂದು ರೌಂಡು ಒಂದು ಮನೆ ಆರೆಂಜ್ ಕಲರ್ ಹಾಕಿದ್ದೀನಲ್ಲ, ಸ್ವಲ್ಪ ಟ್ವಿಸ್ಟ್ ಮಾಡಿ ವೈಟ್ ಕಲರು ಸೇಮ್ ಇದೇ ಥರನೇ ಮಾಡ್ಕೊಂಡು ಬರಬೇಕು. ಜಾಯಿನ್ ಮಾಡ್ಕೊಳ್ಳೋವಾಗೂ ಅಷ್ಟೇ ನೀವು ಒಂದು ಬಟ್ಟೆಯಿಂದ ಇನ್ನೊಂದು ಬಟ್ಟೆಗೆ ಸೂಜಿ ದಾರದಲ್ಲಿ ಹೊಲಿಬೇಕು ನೋಡಿ. ತೋರಿಸ್ತಾ ಇದ್ದೀನಿ. ಈ ಥರ ಸೂಜಿ ದಾರದಲ್ಲಿ ಹೊಲಿದು ಬಿಟ್ಟರೆ ಒಂದಕ್ಕೆ ಜಾಯಿನ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಕಮ್ಮಿ ಬಂದರೆ ಬಟ್ಟೆ ಪೀಸು ನೋಡಿ. ಒಂದು ಮನೆ ಆದಮೇಲೆ ಒಂದು ಮನೆ ಸೇಮ್ ಇದೇ ಥರನೇ ಪೂರ್ತಿ ನೀವು ಕಟ್ ಮಾಡಿರ್ತೀರಲ್ಲ ಬಾಟೆಲ್ಲು ಮೇಲೆವರೆಗೂ ಇದೇ ಥರ ಮಾಡ್ಕೊಂಡು ಬರಬೇಕು. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಾಡೋದು ತುಂಬಾ ಸುಲಭ ನೋಡಿ. ಇನ್ನು ಸ್ವಲ್ಪ ಇದೆ ಅಷ್ಟೇ ನಂದು. ಪೂರ್ತಿ ಮೇಲೆವರೆಗೂ ಮಾಡ್ಕೊಳ್ಬಿಡ್ಬೇಕು. ಇದಕ್ಕೆ ನಿಮಗೆ ಖರ್ಚು ಆಗೋಲ್ಲ. ವೇಸ್ಟ್ ಬಾಟಲ್ ಅಂತೂ ಮನೆಗಳಲ್ಲಿರುತ್ತೆ. ನಾನು ಚಿಕ್ಕದು ತೋರಿಸಿದ್ದೀನಲ್ಲ, ನೀವು ಇನ್ನೂ ದೊಡ್ಡದಾಗಿರೋ ಬಾಟೆಲ್ಲು ನಮ್ಮದು ಅಂದರೆ ದೊಡ್ಡ ಬಾಟಲಲ್ಲಿ ಬೇಕಾದರೆ ಮಾಡ್ಕೋಬೋದು. ಮತ್ತು ಬಟ್ಟೆ ಪೀಸುಗಳು ಇದ್ದೇ ಇರುತ್ತೆ. ಯಾವುದನ್ನು ವೇಲು ಸೀರೆ ಇದರಲ್ಲಿ ನೀವು ಕಟ್ ಮಾಡ್ಕೊಂಡು ತಗೊಂಡು ಇದನ್ನು ಮಾಡ್ಕೋಬೋದು ನೋಡಿ. ಇನ್ನು ಸ್ವಲ್ಪ ಇದೆ ಅಷ್ಟೇ ನಂದು. ಪೂರ್ತಿ ಆಗೋದ್ಮೇಲೆ ಲಾಸ್ಟ್ ಎಡ್ಜಸ್ ಇರುತ್ತಲ್ಲ, ಇದನ್ನು ನೀವು ನೋಡಿ ಈ ಥರ ಸೂಜಿ ದಾರದಲ್ಲಿ ಹೊಲಿಯಾದರೂ ಹೊಲ್ಕೋಬೋದು, ಇಲ್ಲ ಒಳಗಡೆಗೆ ಸೇರಿಸ್ಬಿಡ್ಬೋದು. ಇನ್ನು ಸ್ವಲ್ಪ ಇದೆ ಬಾಟಲ್ ನೋಡ್ತಾ ಇದ್ದೀರಲ್ಲ, ಮೇಲೆ ಬಂದುಬಿಟ್ಟಿದೆ. ಇನ್ನೊಂದು ಲೈನ್ ಇದೆ ಅಷ್ಟೇ. ಇದು ಪೂರ್ತಿ ಮಾಡ್ಕೊಂಡಿದ್ದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ಏನು ಮಾಡಬೇಕು. ಲಾಸ್ಟ್ ಇನ್ನು ಸ್ವಲ್ಪ ಬಟ್ಟೆ ಪೀಸ್ ಉಳಿದಿರುತ್ತಲ್ವ ನೋಡಿ, ಸ್ವಲ್ಪ ಉಳಿದಿದೆಯಲ್ಲ, ಇದನ್ನು ಕರೆಕ್ಟಾಗಿ ಒಳಗಡೆಗೆ ಸೇರಿಸ್ತಾ ಇದ್ದೀನಿ ಕತ್ರಿಯಲ್ಲಿ. ನಾನು ಮೊದಲೇ ಹೇಳಿದೆ ನೀವು ಕತ್ರಿಯೆಲ್ಲನ ಸೇರಿಸ್ಬೋದು, ಇಲ್ಲ ಸೂಜಿ ದಾರದಲ್ಲಿ ಸ್ವಲ್ಪ ಹೊಲಿದು ಬಿಡ್ಬೋದು. ಬಾಟಲೆಲ್ಲ ಸೂಜಿ ದಾರದಲ್ಲಿ ಹೊಲಿಬೋದು. ಮತ್ತು ಎಕ್ಸ್ಟ್ರಾ ಇರೋ ಬಟ್ಟೆ ಪೀಸ್ನ ಕಟ್ ಮಾಡಿ ಇದನ್ನು ನಾನು ಕತ್ರಿಯಲ್ಲಿ ಒಳಗಡೆಗೆ ಸೇರಿಸ್ಬಿಡ್ತಾ ಇದ್ದೀನಿ. ಸೇಮ್ ಈ ಥರನೇ ಮಾಡ್ಕೊಬಿಡಿ. ಇದು ನೋಡೋಕ್ಕೂ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಬಾಟಲಲ್ಲಿ ನಾವು ಹಂಗೆ ಇಡೋಕ್ಕಾಗಲ್ಲ. ಪೆನ್ಸ್ ಆಗಲಿ, ಸ್ಕೆಚ್ ಪೆನ್ಸು, ಇಲ್ಲ ನೀವು ಚಿಕ್ಕ ಇವಾಗ ಕ್ರೀಮು, ಪೌಡ್ರು, ಐಲೈನರು ಈ ಥರ ಬೇಕಾದರೂ ಇದರಲ್ಲಿ ಇಡ್ಬೋದು. ಡಿಫ್ರೆಂಟಾಗಿರುತ್ತೆ ನೋಡೋಕ್ಕೆ ಕೂಡ ನೋಡಿ. ಸಿಂಪಲ್ಲಾಗಿ ಬಾಟೆಲು ಮತ್ತು ಹಳೆ ಸೀರೆ ಯೂಸ್ ಮಾಡಿಬಿಟ್ಟು ಮಾಡಿರೋದು. ಇದನ್ನೇ ದೊಡ್ಡದಾಗಿ ಮಾಡಿಕೊಂಡ್ರು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಹಳೆ ಬಟ್ಟೆ ಮತ್ತು ಬಾಟಲ್ ಯೂಸ್ ಮಾಡಿದ್ದೀರ ಅಂತ ಅನಿಸೋದು ಇಲ್ಲ. ನೋಡೋಕ್ಕೂ ಡಿಫ್ರೆಂಟಾಗಿದೆ ನೋಡಿ. ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆಯಲ್ವ. ಇದನ್ನು ಯಾವುದನ್ನ ಟೇಬಲ್ ಮೇಲೆ ಇಟ್ಬಿಟ್ಟು ನಾನು ಸ್ಪೂನ್ಸ್ ಇಡ್ತಾಯಿದ್ದೀನಿ, ಅಂದರೆ ಚಿಕ್ಕ ಚಿಕ್ಕ ಸ್ಪೂನ್ಸು. ಇವಾಗ ನಾವು ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡೋದಕ್ಕೆಲ್ಲ ಆ ಥರನೇ ಸ್ಪೂನ್ಸ್ ಇಡ್ಬೋದು, ಇಲ್ಲ ಸ್ಕೆಚ್ ಪೆನ್ಸು ಏನು ಬೇಕಾದರೂ ಇಡ್ಬೋದು. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.